ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಈ ದೇಶದಾಗ ಒಂದು ಸಂವಿಧಾನ ಮತ್ತು ದೇಶದ ಕಾನೂನು ಬಹಳ ದೊಡ್ಡ ಅದಾವ. ಬಹಳ ಸಲ ಇದನ್ನ ಹೇಳಿದ್ದೇನೆ ನಾನು. ಈ ಒಟ್ಟಾರೆ ನಮ್ಮ ಪರಿಸರ ಹಾಳು ಮಾಡುವಂತ ಯಾವ್ದ ಫ್ಯಾಕ್ಟ್ರಿಗಳ ಉದ್ಯಮಿಗಳ ಏನಾದ್ರೂ ಹಾಳು ಮಾಡತ್ತಿದ್ರ ಅವರೆಲ್ಲ ದೊಡ್ಡ ಮಂದಿರ್ರಿ. ಅವ್ರ ವಿರುದ್ಧ ಏನ್ ಮಾಡಕ್ ಆಗ್ತೈತಿ ಅಂತ ಬಾಳ ಮಂದಿ ಕೇಳ್ತಿರ್ತಾರೆ. ಈ ದೇಶದಾಗ ಬಹಳಷ್ಟು ತಿಳುವಳಿಕೆ ಇದ್ದವ್ರ ಅದರಿ, ಶಾಣ್ಯಾರ ಅದರಿ. ಸೋಷಿಯಲ್ ಮೀಡಿಯಾದಾಗ ಬರ್ತೈತಿ, ಗೂಗಲ್ದಾಗ ಹೊಡೆದ್ರ ಏನ್ ಇಡೀ ಜಗತ್ತ ಕೈಯಾಗ ಸಿಗ್ತೈತಿ ನಮ್ಗೆ ಏನ್ ಬೇಕಾದ ಬರೀ ಕೇಳ್ರಂದ್ರ. ಆದ್ರ ಅಂತದ್ರಾಗೂ ಈ ನಿರಾಸಕ್ತಿ ಮಾಡುವ ಒಂದ್ ವರ್ಗ ಐತಿ, ಅದ ಕೆಟ್ಟ ಅನಿಸ್ತೈತಿ ನನಗೆ. ಯಾಕಂದ್ರ ಮುಗನ್ಯಾಗ ಕಿವ್ಯಾಗ ಕುಡಿ ನೀರ ಎಲ್ಲಾ ದೂಸ ನೀರ್ ಬಿದ್ದ ಇವತ್ ಕುಡ್ಯಾಕ ಅವ್ ನೀರ್ ಸರಿ ಇಲ್ಲ ಅಂದ್ರೂ ನಾವು ಬ್ಯಾಡಪ್ಪ ನಮ್ ಬಾಳೆ ಯಾಕೆ ಕೆಡಿಸ್ಕೊಳ್ಳೋಣ ಅನ್ನುವಂತ ಮಂದಿ ರಾಜ್ಯದಾಗ ಬಾಳ ಇದೆ. ಯಾಕಂದ್ರೆ ಎಲ್ಲಾ ಯಾವ ಉದ್ಯೋಗಗಳು ಅದಾವ, ಉದ್ಯಮಗಳೆಲ್ಲಾ ಪ್ರಭಾವಿಗಳು ಅದಾವ. ಅವ್ರ ವಿರುದ್ಧ ಕಟ್ಕೊಂಡ ನಾವ್ಯಾಕ ನಮ್ ಬಾಳೆ ಹಾಳು ಮಾಡ್ಕೋಬೇಕಂತ ಅಂತಾರ. ನಾವ್ ಸತ್ರ ಉಳ್ಕಿದವ್ರು ಸಾಯ್ತಾರಲ್ಲ. ಆದ್ರೆ ಪ್ರತಿಭಟನೆ ಮಾಡುವಂತ ಶಕ್ತಿ ಇಲ್ಲ ಅನ್ನುವ ಒಂದ ಸಮಯದೊಳಗನ ಮೊನ್ನೆ ಒಂದ ಹೀರಾ ಶುಗರ್ ಶಂಕೇಶ್ವರ ಸಕ್ರಿ ಫ್ಯಾಕ್ಟ್ರಿ ಮ್ಯಾಗ ಒಂದು ಹಸಿರು ನ್ಯಾಯಾಧಿಕರಣಕ್ಕ ಕಂಪ್ಲೇಂಟ್ ಆಗೈತಿ. ಅಂದ್ರ ಹೀರಾ ಶುಗರ್ ಅಲ್ಲಿಯ ನೀರು ಅಲ್ಲಿ ಏನಿದೆಲ್ಲ ಬಿಡುವಂತ ನೀರು ಅದು ಕುಲುಷಿತ ಆಗತೈತಿ, ಆ ಒಂದು ಫ್ಯಾಕ್ಟ್ರಿಯ ಒಂದು ಪರಿಸರ ಹಾಳು ಮಾಡತೈತಿ ಅನ್ನೋದಕ್ಕ ಒಬ್ರು ಒಂದು ಕಂಪ್ಲೇಂಟ್ ಮಾಡಿದಕ್ಕ ಸ್ವತಃ ಬೆಳಗಾವಿ ಜಿಲ್ಲಾಧಿಕಾರಿ ರೋಷನ್ ಬೇಗ್ ಅವ್ರು ಹೋಗಿ ಅಲ್ಲಿ ವಿಸಿಟ್ ಮಾಡಿದಾರ. ಅಂದ್ರ ಎಂತ ಪ್ರಭಾವಿಗಳು ಇದ್ರೂ ಏನು ಹಸಿರು ನ್ಯಾಯಾಧಿಕರಣ ಇವತ್ತು ಅದು ಚೆನ್ನೈಗೂ ಐತಿ, ದೆಹಲಿ ಒಳಗೂ ಐತಿ. ಅಲ್ಲಿ ನಿವೃತ್ತ ನ್ಯಾಯಾಧೀಶರ ನಿವೃತ್ತ ಜಡ್ಜ್ಗಳನ್ನ ಅಲ್ಲಿ ಜಡ್ಜ್ಗಳಾಗಿರ್ತಾರೆ. ಒಂದು ಪರಿಸರ ರಕ್ಷಣೆ ಮಾಡೋದನ್ನ ಒಂದು ಆ ನ್ಯಾಯಾಧಿಕರಣ, ರಿಸರ್ವ್ ಫಾರೆಸ್ಟ್ ಇರ್ಲಿ, ನಮ್ಮ ಪ್ರಕೃತಿಯನ್ನ ಸಮತೋಲನ ತರಕನ ನ್ಯಾಯಾಲಯ. ಎಂತ ಪ್ರಭಾವಿ ಇದ್ರನು ನಮ್ ಜಿಲ್ಲಾದಾಗ ಒಂದ್ 4-5 ವರ್ಷದಿಂದ ಪ್ರಭಾವಿ ಫ್ಯಾಕ್ಟ್ರಿ ಅಲ್ಲೂ ಹಿಂಗ ಆಗತ್ತಿತ್ತ. ಅವ್ರ ಅದನ್ನ ಮುಚ್ಚಬೇಕಂತ ಆದೇಶ ಮಾಡಿದಾರ ಅಂತ ಸುದ್ದಿ ಐತಿ, ನನ್ಗೆ ಗೊತ್ತಿಲ್ಲ. ಬಟ್ ಏನೋ ಆಗಿ ಕಾಂಪ್ರಮೈಸ್ ಆಗಿ ಕೈಕಾಲ್ ಬಿದ್ದ ಅದು ಉಳ್ಕೊಂಡಾರ. ಈ ಶುಗರ್ ಫ್ಯಾಕ್ಟ್ರಿ ಆಗ್ಲಿ, ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗ್ಲಿ, ಪರಿಸರ ನಾಶ ಮಾಡೋರಾಗ್ಲಿ, ಭೂಮಿ ಕಬಳಿಸೋರಾಗ್ಲಿ, ಇದಕ್ಕನ ಈ ಹಸಿರು ನ್ಯಾಯಾಧಿಕರಣ ಆನ್ಲೈನ್ದಾಗೂ ಕಂಪ್ಲೇಂಟ್ ಮಾಡ್ಬೋದು. ಒಬ್ರು ನ್ಯಾಯಾಲಯಕ್ಕೆ ಹೋದ್ರೆ ಆಗ್ತದ. ಹಸಿರು ನ್ಯಾಯಾಧಿಕರಣದಾಗ ಯಾರು ಉಳ್ಯಾಕ ಸಾಧ್ಯ ಇಲ್ಲ. ಈ ಪರಿಸರ ಹಾಳು ಮಾಡತ್ತಿದ್ರ ಅವ್ರನ್ನ ಜೈಲಿಗೂ ಕಳಿಸ್ತೈತಿ, ಆ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡ್ತೈತಿ. ಆದ್ರ ನೀವು ದಾಖಲೆ ಕೊಡಾಕ್ ರೆಡಿ ಆಗ್ಬೇಕ. ಯಾಕಂದ್ರ ನನಗೆ ಎದಕ್ ಬೇಕು, ನಿನಗೆ ಎದಕ್ ಬೇಕು, ಅವ್ರದ್ದು ಯಾಕ ನಾವ್ ಕೆಟ್ಟ ಇವ್ರಿಗೆ. ಯಾಕಂದ್ರೆ ನಾವ್ ಹಾಳಾದ್ಮ್ಯಾಗ ತಗೊಂಡ್ ಏನ್ ಮಾಡೋರದ್ರಿ ನೀವು? ಈ ಪ್ರಕೃತಿ ಹಾಳಾದ್ಮ್ಯಾಗ ಏನ್ ತಗೊಂಡ್ ಮಾಡೋರದ್ರಿ? ಪರಿಸರ ಹಾಳಾದ್ಮ್ಯಾಗ ತಗೊಂಡ್ ಏನ್ ಮಾಡೋರದ್ರಿ ನೀವು? ಒಟ್ಟಾರೆ ಈ ಹಸಿರು ನ್ಯಾಯಾಧಿಕರಣಕ್ಕ ಯಾವ್ದಾರ ಜಿಲ್ಲೆ ಒಳಗ ಈಗ ಹೀರಾ ಶುಗರ್ ಆಗೈತಿ, ಇನ್ನೂ ಅನೇಕ ಫ್ಯಾಕ್ಟ್ರಿ ಅದಾವ. ಯಾವ್ದಾರ ದಾಖಲೆ ತಂದು ಕೊಟ್ರಿ ಅಂದ್ರ ನಿಮಗ್ ಆಗ್ಲಿಲ್ಲ ಅಂದ್ರ ನಾವನ್ನ ಹಸಿರು ನ್ಯಾಯಾಧಿಕರಣ ಕಂಪ್ಲೇಂಟ್ ಮಾಡ್ತೀವಿ. ಯಾರು ಬೇಕಾದವ್ರ ಕಂಪ್ಲೇಂಟ್ ನನ್ನ 82170949 ಡಾಕ್ಯುಮೆಂಟ್ಸ್ ಕಳಿಸ್ರಿ. ಇಲ್ಲ ನೀವು ದಾಖಲೆಗಳು ಕೊಡ್ತೇವೆ ಅಂದ್ರೆ ನಾವು ಬಂದ್ ಕಲೆಕ್ಟ್ ಆಗ್ತೇವೆ. ಇಲ್ಲ ಬೆಳಗಾವದಾಗ ಕೊಟ್ರೆ ನಾವನ್ನ ಅದನ್ನ ಫೈಲ್ ಮಾಡೋದಕ್ಕೆ ಒಂದು ವಕೀಲ ಟೀಮ ತಯಾರಾಗೈತಿ. ದಯಮಾಡಿ ಈ ದೇಶದ ಪರಿಸರ ಉಳಿಸೋಣ, ಈ ವನ್ಯ ಸಂಪತ್ತನ್ನ ಉಳಿಸೋಣ, ಒಟ್ಟಾರೆ ಈ ದೇಶದ ಅರಣ್ಯ ಸಂಪತ್ತನ್ನು ಉಳಿಸೋಣ. ಇವತ್ತ ಒಟ್ಟಾರೆ ಈ ದೇಶದ ಎಲ್ಲಾ ಈ ಒಂದು ಜನರಿಗೆ ತೊಂದರೆ ಆಗುವಂತ ಯಾವ್ದೇ ಉದ್ಯಮಗಳಿದ್ರ ಮುಂದಾಗ್ರಿ, ಮುಂದ್ ಬರ್ರಿ, ಧೈರ್ಯ ತಗೋರಿ ಅಂದಾಗ ನಾವು ಸಮಾಜದೊಳಗ ನಮ್ನ ಗುರ್ತ ಇಡ್ತೈತಿ ಮಂದಿ. ಬರೀ ನಾವ ಕುಂತ ಕೆಲಸ ಒಂದ ಕಮೆಂಟ್ ಮಾಡಿ ಆ ಫ್ಯಾಕ್ಟ್ರಿದ್ ಮಾಡಿದಿ, ಈ ಫ್ಯಾಕ್ಟ್ರಿದ್ ಮಾಡಿಲ್ಲ, ಅದನ್ನ ಯಾಕೆ ಹೇಳಿಲ್ಲ, ಇದನ್ನ ಯಾಕೆ ಹೇಳೋದ್ರಾಗ ಏನೂ ಅರ್ಥ ಇಲ್ಲ. ಯಾರು ಬಿಟ್ಟಿಲ್ಲ, ನಾವ್ ಯಾವ ಫ್ಯಾಕ್ಟ್ರಿ ಅವ್ರು ಬಿಟ್ಟಿಲ್ಲ. ಅದ ಯಾರ ತಪ್ಪು ಮಾಡಿದ್ರು ತಪ್ಪ ಅಂತ ಹೇಳಿದೇವ್, ತಗದ್ ನೋಡ್ರಿ ನೀವು. ಇವತ್ತು ಹಿರಣ್ಯ ಕೇಸಿ ತಪ್ಪ ಐತಿ, ಅದ್ ತಪ್ಪ, ಅದನ್ನ ಸರಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಆ ಫ್ಯಾಕ್ಟ್ರಿ ಕಿಲಿ ಹಾಕ್ತಾರ ನ್ಯಾಯಾಧಿಕರಣದವ್ರು, ಕಿಲಿ ಹಾಕೋ ಸಾಧ್ಯತೆನೂ ಐತಿ. ಯಾಕಂದ್ರೆ ಪ್ರೂವ್ ಆತಂದ್ರ ಅದಕ್ಕ ನಿಮ್ಮಲ್ಲಿ ಏನಾರ ಈ ಪರಿಸರ ಹಾಳಾಗುವಂತ ಯಾವ್ದೋ ಉದ್ಯಮಿಗಳ ಏನ ಮಾಡತ್ತಿದ್ರಂದ್ರ ಅದನ್ನ ನ್ಯಾಯಾಧಿಕರಣಕ್ಕೆ ಆನ್ಲೈನ್ ಕಂಪ್ಲೇಂಟ್ ಕೊಡ್ರಿ. ನಿಮ್ಗೆ ನೀಲಿಲ್ಲ ಅಂದ್ರೆ ನಮ್ ಕಡೆ ತಂದು ಕೊಟ್ರಿ, ವಕೀಲ್ಗಳು ಅದಾರ. ಅದಕ್ಕೆ ನ್ಯಾಯ ದೊರಕಿಸಿಕೊಡುವಾಗಿ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋಣಂತ ನಿಮ್ಗ ನಾನು ಆಗ್ರಹನೂ ಮಾಡ್ತೀನಿ, ವಿನಂತಿಯನ್ನು ಮಾಡ್ಕೋತಾನೆ. ನಮಸ್ಕಾರ.